ಫ್ರೆಂಡ್ಸ್ ಒಂದು 5 ಸತಿ ಏನಿಂತ ಕೊಟ್ರೆ ಗೆಲ್ಲದಂಗೆ 24 hours ಚಾಲೆಂಜ್. ಈ ಕಡೆದು 2 ತುತ್ತಾಯ್ತು, ಇದರಿಂದ 2 ಆಯ್ತು. ಜಿಂಗಲಕ್ಕ ಲಕ್ಕ ಲಕ್ಕ ಹಾಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ಇಲ್ಲಿ ನಾನು ಚಾಲೆಂಜಸ್ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ನಾನು ಚಾಲೆಂಜಾಗಿ ಒಂದು ದಿನ ಫುಲ್ಲು ನನ್ನ ಕೈ ಸೆರೆಯಲ್ಲಿ ಇರ್ತಾಳೆ ಅಂತೇಳಿ. ಬಟ್ ನಿನ್ನೆ ವಿಡಿಯೋದಲ್ಲಿ ಏನೂ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಅಂತಲ್ಲ, ಬಟ್ ನಾನು ಅದನ್ನು ಪ್ರಿಪರೇಷನ್ಗೆ ಹೊರಗಡೆ ಬಂದಿದ್ದೀವಿ, ಆ ಒಂದು ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿದ್ದು. ನೀವು ಮಿಸ್ ಆಗಿ ತಿಳ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿ ಇದೆ ನೋಡಿ, ನಾನು ಹೇಳಿದಂಥ ಚಾಲೆಂಜಿಂಗ್ ಒಂದು ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಅದು ಇರೋಂಥದ್ದು, ಅದು ಪ್ರಿಪರೇಷನ್ಗೆ ನಾವು ನಿನ್ನೆ ಹೋಗಿದ್ದಂಥದ್ದು. ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಇವತ್ತು ಚಾಲೆಂಜಸ್ ವಿಡಿಯೋ ಮಾಡ್ತಾ ಇದ್ದೀವಿ. ಪ್ಲೀಸ್ ಯಾರು ಇಲ್ಲಿ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ನಾನು ಇವಳಿಗೆ ಒಂದು ಆಟ ಆಡಿಸ್ತಾ ಇದ್ದೀನಿ. ಅದು ಯಾವ ಆಟ ಅಂತಂದರೆ ಸೇಯಿಂಗ್ ಎಸ್ ಟು ಮಮ್ಮಿ ಅಂತೇಳಿ. ನಾನು ಹೇಳ್ದಂಗೆ ಇವಳು 24 ಅವರು ಅಂದರೆ 24 ಅವರ್ ಇವಳು ಸೇಯಿಂಗ್ ಎಸ್ ಅಲ್ಲಿ ಇರಬೇಕಾಗುತ್ತೆ. ನಾನು ಏನು ಹೇಳ್ತೀನಿ ಎಲ್ಲ ಮಾಡಬೇಕಾಗುತ್ತೆ. ಎಷ್ಟೇ ಟಫ್ ಇರಲಿ, ಎಷ್ಟೇ ಈಸಿ ಇರಲಿ, ಅವಳು ಆ ಕೆಲಸ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸೋದ್ಲು ಅಂತ. ಈ ಒಂದು ಚಾಲೆಂಜನ್ನು ತೊಗೊಂಡಿದ್ದೀವಿ ನಾನು ನನ್ನ ಮಗಳು. ಇವಾಗ ಸೇಯಿಂಗ್ ಎಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಈ ಟೈಮ್ ಎಷ್ಟು ಗೊತ್ತಾಗ? ಟೈಮ್ ಬೇಸ್ 2 ಗಂಟೆ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ ಆಗಿದೆ. ಮಧ್ಯಾಹ್ನ 2 ಗಂಟೆ 3 ನಿಮಿಷ. ನಾಳೆ ಮಧ್ಯಾಹ್ನ 2 ಗಂಟೆ 3 ನಿಮಿಷದವರೆಗೂ ಇವಳು ನಾನು ಹೇಳ್ದಂಗೆ ಕೇಳಬೇಕು ಅಂತ ಒಂದು ಚಾಲೆಂಜು. ಇವಾಗ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ನಾನು ಎಷ್ಟು ಆಟ ಆಡಿಸ್ತೀನಿ ನೋಡಿ, ಎಷ್ಟಲ್ಲಿ ಗೆಲ್ತಾಳೆ, ಅದರ ಮಧ್ಯದಲ್ಲಿ ಸೋಲ್ತಾಳೆ ಎಲ್ಲ ನೀವು ಕೂಡ ಕಾದಿ ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟಾರ್ಟ್, ಓಕೆನಾ? ಈಗ ಟೈಮ್ ಸ್ಟಾರ್ಟ್ ನಾವು. ಇವಾಗ ಟೈಮ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಇತ್ಲಾಗೆ ಇವಳು ನಾನೇನು ಹೇಳ್ತೀನಿ ಎಲ್ಲನೂ ಕೇಳಬೇಕು. ನೋಡೋಣ, ಟ್ರೈ ಮಾಡೋಣ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಏನಾಗುತ್ತೆ ಅದನ್ನೆಲ್ಲನೂ ಕೂಡ ಇವಳ ಜೊತೆ ನಾನು ಸೇಯಿಂಗ್ ಎಸ್ ಟು ಮಮ್ಮಿ ಇದರ ಚಾಲೆಂಜ್ನ ಹೇಗೆ ಆಟ ಆಡ್ತಾಳೆ ನೋಡೋಣ, ಬನ್ನಿ. ಕಮ್, ಲೆಟ್ಸ್ ಗೋ. ಕೂಕು, ಸೇಯಿಂಗ್ ಎಸ್ ಸ್ಟಾರ್ಟ್ ಆಗಿದೆ. ಐ ಆಮ್ ರೆಡಿ ಟು ಯುವರ್ ಸೇಯಿಂಗ್ಸ್. ಓಕೆ, ನಾನು ಇವಾಗ ಏನು ಹೇಳ್ತಾರಲ್ಲ ಮಾಡಕ್ಕೆ ರೆಡಿ ಇದ್ದೀನಿ ಗಾಯ್ಸ್. ಮಾಡಬೇಕು ನೀನು, ಓಕೆನಾ? ಜೋಶಾಗಿದ್ದೀನಿ. ಯಾವ ಥರ ಎಷ್ಟು ಕೊಡ್ತಾರೆ, ಎಷ್ಟು ಫನ್ಯಾಗಿ ಕೊಡ್ತಾರೆ, ನನಗೆ ಮಾಡೋಕ್ಕೆ ಕ್ರಿಟಿಕಲ್ ಅನ್ಸುತ್ತಾ ಇಲ್ಲ ಅಂತ ಮುಂದೆ ಹೋಗ್ತಾ ನೋಡಿ, ಆಯಿತಾ? ಸರಿ, ಇಲ್ಲೇ ಒಂದು ಚಾಲೆಂಜ್ ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ, ಆಯಿತಾ? ಹಾಂ, ಇವಾಗ ಇಲ್ಲೇ ಒಂದು ಐಡಿಯಾ ಬಂತು. ಸ್ಟಾರ್ಟಿಂಗಲ್ಲೇ ನೋಡ್ಬಿಡೋಣ ಇವಳು ಯಾವ ಥರ ಮಾಡ್ತಾರೆ ಅಂತ. ಇವಾಗ ಒಂದು ಚಾಲೆಂಜ್ ಕೊಡ್ತೀನಿ. ಇವಾಗ ಅವಳು ಅದನ್ನು ಮಾಡಬೇಕು. ಇವಾಗ ಇಲ್ಲಿ ಜಲ್ಲಿಕಲ್ಲು ಕಾಣ್ತಾ ಇದೆ. ಇಲ್ಲಿ ಈ ಜಲ್ಲಿಕಲ್ಲು ಕಾಣ್ತಾ ಇದೆಯಲ್ವಾ, ಇದನ್ನು 5 ಕಲ್ಲು ತೊಗೊಂಡೋಗ್ಬಿಟ್ಟು ಇವಳು ಆ ಕಡೆಗೆ ಹಾಕಬೇಕು. ಅಲ್ಲಿಂದ ತಿರ್ಗಾ ರಿಪೀಟ್ ತಂದು ಇಲ್ಲಿಗೆ ಹಾಕಬೇಕು, ತಿರ್ಗಾ ಇಲ್ಲಿಗೆ ಹಾಕಬೇಕು, ತಿರ್ಗಿ 5 ಸಲ ಅವಳು ಈ ಥರ ಮಾಡಬೇಕು. ಫ್ರೆಂಡ್ಸ್, ಊಟ ಮಾಡಿಲ್ಲ ಸರಿಯಾಗಿ ಇವತ್ತು. ಸೇಯಿಂಗ್ ಎಸ್ ಮಾಡ್ತಿರೋದಾಗ ಸ್ವಲ್ಪ ಮಾಡ್ತೀನಿ ಬಿಡಿ, ಏನೋ ಮಾಡಲಿ ಫ್ರೆಂಡ್ಸ್. ಇವಾಗ 5 ಸಲ 5 ಕಲ್ಲು ತೊಗೊಂಡೋಗಿ ಅಲ್ಲಿ ಹಾಕಬೇಕು, ಮತ್ತು ತಂದು ಇಲ್ಲಿ ಹಾಕಬೇಕು, ಆ ಥರ. ಓಕೆ, ಇವಾಗ ಅವಳು ಅದರಲ್ಲಿ ಎಷ್ಟು 1 ನಿಮಿಷದಲ್ಲಿ ಮಾಡಬೇಕು. 5 ಸಲ ಫ್ರೆಂಡ್ಸ್. ಓಕೆ, ಆಯಿತು, ಮಾಡ್ತೀನಿ. 5 ಸಲ ಇವಳು 5 ಸಲ 1 ನಿಮಿಷದಲ್ಲಿ ಅಲ್ಲಿ ಹಾಕಬೇಕು. ಆ ಒಂದು ಜಾಗ ಫ್ರೆಂಡ್ಸ್, ಅಲ್ಲಿ ಕಲ್ಲು ಕಾಣ್ತಾ ಇದೆಯಲ್ಲ ಚಿಕ್ಕದೊಂದು, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಸೈಡ್ ಇಲ್ಲಿ ಇವಳು ಹಾಕಬೇಕಾಗುತ್ತೆ. ಇಲ್ಲಿ ಹಾಕಬೇಕು, ಮತ್ತು ತಿರ್ಗಿ ರಿಪೀಟ್ ಇಲ್ಲಿ ಹಾಕಬೇಕು. 5 ಕಲ್ಲು 5 ಸತಿ 1 ನಿಮಿಷದಲ್ಲಿ. ಟೈಮ್ ಕೌಂಟ್ ಆಗಿಲ್ಲ. ಇವಾಗ ಟೈಮ್ ನೋಡು, 1 ನಿಮಿಷದಲ್ಲಿ ಎಷ್ಟು ಬೇಗ ಮಾಡ್ತಾರೆ ಅಷ್ಟು ಬೇಗ. ಟೈಮರ್ ಆನ್ ಮಾಡ್ಕೊಡ್ತೀನಿ. ಈಗ 1 ನಿಮಿಷ ಸೆಕೆಂಡು ಹತ್ತಿತ ಹೋಗಿರುತ್ತೆ. ಆಯಿತು, ಟೈಮರ್ ಆನ್ ಮಾಡು. ಓಕೆ, ಮಾಡ್ತೀನಿ ಗಾಯ್ಸ್. ಎಲ್ಲ ಒಂದು ಚಾಲೆಂಜ್. ಅದು ಹಂಗೆ ಎಲ್ಲ ಸ್ಪ್ರೇಟ್ ಕುಣ್ಕೊಂಡು ಹೋಗ್ಬೇಕು. ಸುಮ್ಕೆ ಹಾಕ್ಬಿಡ್ತಾಳೆ, ಒಳ್ಳೆಯಿಲ್ಲ. ಕುಣ್ಕೊಂಡು ತಗೊಂಡು ಹೋಗ್ಬೇಕು, ಕುಣ್ಕೊಂಡು ತಗೊಂಡು ಬರಬೇಕು. ಓಕೆನಾ ಫ್ರೆಂಡ್ಸ್? ಹ್ಞೂ, ಈಗ ಟೈಮರ್ ಹಾಕ್ಕೊಡ್ತೀನಿ. ಹಾಂ, ಟೈಮರ್ ಹಾಕಿ. ಇವಾಗ ನನ್ನ ಕೈಲಿ ಫುಲ್ಲು ಬ್ಯುಸಿ ಇದ್ದೀನಿ ನಾನು. ಬ್ಯಾಗೆಲ್ಲ ತಗ್ಲಾಕೊಂಡು ಸ್ವಲ್ಪ ವಾಟರ್ ಕ್ಯಾನ್, ಚಿಪ್ಸು ಅವೆಲ್ಲ ಇದ್ದಾವೆ. ಹಾಗಾಗಿ ಇವಾಗ ಅವಳು ಟೈಮರ್ 1 ನಿಮಿಷದೊಳಗೆ ಅದು ಅಲಾರಾಮ್ ಕೂಗುತ್ತೆ. 5 ಕಲ್ಲನ್ನ ಅಲ್ಲಿ ಹಾಕ್ಬೇಕು, ಕುಣ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದ್ಲು ಅಂದರೆ ಏನಿಲ್ಲ. ಆಯಿತು, ಸಾಧ್ಯ ಆದರೆ ಓ ಅಂತ ಕೂಕೊಂಡು ಹೋಗು. ಫ್ರೆಂಡ್ಸ್, ಇವಳು ಏನು ಹೇಳಿದ್ಲು ಗೊತ್ತಾ?
ಫ್ರೆಂಡ್ಸ್ ಇವಳು ಏನು ಹೇಳೋದು ಗೊತ್ತಾ, ಓ ಕಲ್ಲ ಅಷ್ಟು ತಾನೇ, ಇಲ್ಲಿಂದ ಹಿಂಗೆ ಹಾಕ್ಬಿಡ್ತೀನಿ ಅಲ್ಲಿಂದ ಹಿಂಗೆ ಹಾಕ್ಬಿಡ್ತೀನಿ, ಹಂಗಲ್ಲ ಕುಣ್ಕೊಂಡು ಓ ಅಂತ ಬಂದು ಹಾಕ್ಬೇಕು ಫ್ರೆಂಡ್ಸ್. ಅವಳು ಹಾಗೆಲ್ಲ ರಾಚಿಕಂತಾಳೆ ಫ್ರೆಂಡ್ಸ್, ಅವೆಲ್ಲ ಆಗಲ್ಲ ಇವಳಿಗೆ. ಓ ಓ ಅಂತ ಬಂದು ಹಾಕ್ಬೇಕು. ಮಾಡ್ತೀನಿ, ಎಷ್ಟೇ ಕಷ್ಟ ಪರವಾಗಿಲ್ಲ. ನೋಡೋಣ ಫ್ರೆಂಡ್ಸ್, ಇವಳು ತುಂಬ ನಾಚಿಕಂತಾಳೆ, ಮಾತಾಡೋದಕ್ಕೆ ನಾಚಿಕಂತಾಳೆ, ಎಷ್ಟು ಮಟ್ಟಿಗೆ ಕೊಡಬೇಕು ಅನ್ನೋ ಪರ್ಪಸ್ಗೋಸ್ಕರ ಮಾಡ್ತೀನಿ. ಆಯ್ತು ಮಾಡ್ಕೊ. ಟೈಮರ್ ಹಾಕ್ಕೊಡ್ತೀನಿ. 5 ಕಲ್ಲು. ಓಕೆ, ಕೇಕ್ ಔಟ್ಕೊಡ್ಬೇಕು ಫ್ರೆಂಡ್ಸ್, ಕುಣ್ಕೊಂಡು ಕೇಕ್ ಔಟ್ಕೊ ಜೋರಾಗೆ, ಜಿಂಗ ಲಕ್ಕ 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 ಹಾಗೆ. ತುಂಬ ಕಷ್ಟಕರವಾಗಿರೋದು ಕೂಡ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದ್ಸಲ ಮಾಡಿದಾಗ ಅವನ್ನೆಲ್ಲ ನಾನು ಇವಳು ಒಂದು ಸೇಂಗೇಸ್ ಮಮ್ಮಿ ಮಾಡೋದಕ್ಕೆ ಇವಳು ಬರ್ತಾಳಲ್ವಾ, ಅವಾಗ ಅವಳು ಸರ್ರಾಗಿ ಕೊಟ್ಬಿಡ್ತೀನಿ. ಟೈಮ್ ಸ್ಟಾರ್ಟ್ ನಾವು ಫ್ರೆಂಡ್ಸ್. ಇಲ್ಲಿ 7 ಆಗಿದೆ ನೋಡಿ, ನೀವು ನೋಡ್ತಾ ಇರ್ಬೋದು, ಕಾಣ್ತಾ ಇದೆಯಂಗ ಗೊತ್ತಿಲ್ಲ. ನಿಮಿಷನೇ ಇದೆ. ಗೆದ್ಲು ಫ್ರೆಂಡ್ಸ್, ಗೆದ್ಬಿಟ್ಲು. ಹೆಂಗೆ ನಾವು ಗಾಯ್ಸ್ ಚಾಲೆಂಜ್ ಅಂತ ಬಂದರೆ ನಾನು ನನ್ನ ಮತ್ತೆ ಕೇಳಲ್ಲ ಗಾಯ್ಸ್. ನೋಡೋಣ ಫ್ರೆಂಡ್ಸ್ ಯಾವ ಥರ. ಇನ್ನು ಮುಂದೆ ಇದೆ 24 hours ಚಾಲೆಂಜ್ ಇದೆ, 1 ನಿಮಿಷದಲ್ಲ. ತಗೋ. ಓಕೆ ಫ್ರೆಂಡ್ಸ್, ಇದು ಕಾರು ಗೀರು ಎಲ್ಲ ಓಡಾಡೋಂಥ ಜಾಗ. ಇವಳಿಗೆ ಯಾವ ಟಾಸ್ಕ್ ಕೊಡೋಣ ಅಂತ ಇದ್ದೀನಿ ಅಂದರೆ ಇವಳಿಗೂ ಗೊತ್ತೇ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ. ಕೂಕು ಇಲ್ಲಿ ಅಂಥ ವೆಹಿಕಲ್ಸ್ ಏನು ಬರ್ತಾಯಿಲ್ಲ. ಓಕೆ, ನೀನು ಏನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು 2 ಸಲ ನೆಲ ತಟ್ಟಿ ಅನ್ಬೇಕಷ್ಟೇ. ಇಲ್ಲಿ ಕೆಳಗಡೆ ಚಕ್ಲು ಬಕ್ಲು ಹಾಕೊಂಡು ಕೂತ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ರೋಡ್ ಇದೆ, ಓಕೆನಾ? ಕೂತ್ಕೊಂಡು ಚಕ್ಲು ಬಕ್ಲು ಹಾಕೊಂಡು ಹಚ್ಕೊಂಡು ಕೂತ್ ಅನ್ಬೇಕು ಜೋರಾಗೆ. ಎಷ್ಟು ಸತಿ? ಒಂದು 5 ಸತಿ. ಏನು ಇಂತ ಕೊಟ್ರೆ ಈ ರೋಡಲ್ಲಿ ಎಷ್ಟು ವೆಹಿಕಲ್ಸ್ ಎಲ್ಲಿ ಬರ್ತಾ ಇಲ್ಲ ಫ್ರೆಂಡ್ಸ್. ವೆಹಿಕಲ್ಸ್ ಬರೋ ರೋಡು ಅದು. ಅಲ್ಲಿ ಬರ್ತೈತೆ ನೋಡು, ಅಲ್ಲಿ ಬರ್ತಾ ಇದೆ. ನಾನು ವೆಹಿಕಲ್ಸ್ ಬರ್ತಾ ಇಲ್ಲ. ಈ ರೋಡಲ್ಲಿ ಕೂತ್ಕೊಂಡು ಚಕ್ರ ಬಕ್ಲಕ್ಕ ಕೂತ್ಕೋಬೇಕು ಅನ್ಬೇಕು. ಎಷ್ಟು ಸತಿ? 5 ಸತಿ. 5 ಸತಿ ಅಲ್ಲ, ಅಲ್ಲಿಗೂ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಆಟೋ ಅದು ಹೋಗ್ಬಿಡ್ಲಿ, ಆಟೋ ಬರ್ತಾ ಇದೆ. ಇವಳು ಈ ರೋಡಲ್ಲಿ ಕೂತ್ಕೋಬೇಕು. ಇಲ್ಲಿ ಕೂತ್ಕೊಳ್ಳಿ, ಆಟೋ ಪಾಡಿಗೆ ಆಟೋ ಕಡೆ ಹೋಗ್ತಾರೆ, ಕೂತ್ಕೋಬೇಕು ಬೇಗ. ಕೂತ್ಕೊ, ಆಟೋ ಹೋಗೋಷ್ಟೊಳಗೆ ಕೂತ್ಕೊಳ್ಳ ಈಗ. ಕುತ್ಕೊಳ್ಳು ಅಂತ ಜೋರ ಕೂಗು. ಅಲ್ಲಿ ಸ್ಕೂಟ್ರ್ ಬಂದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನೀನು ತಲೆ ಕೆಡ್ಸ್ಕೊಳಂಗಿಲ್ಲ. ದೊಡ್ಡ ಬೇಕಾದ್ರೆ ಏನಲ್ಲ, ಟಾಸ್ಕ್ ಆಗಿ ಕೊಟ್ಟಿಲ್ಲ. ಕೂತ್ಕೊಳ್ಳೋಕೆ ಬೇಕಾ, ನಾಚಿಕೆ ಪಾಚಿಕೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅಂತ 5 ಸಲ ಕೂಗು. ಹಾಂ, ಕೈ ಮೇಲತ್ತ. ಹಾಂ, ಈ ಥರ ಕೊಟ್ಟರೆ ಕಷ್ಟ ಆಗಲ್ಲ. ಜನಗಳು ಹೋಗೋಣ, ನಮ್ಮನ್ನೇ ನೋಡ್ಕೊಂಡು ಹೋಗ್ಬೇಕು. ಬೇಜಾರು ಆಯ್ತಾ ಆಶಾ? ಈ ಥರ ಎಲ್ಲ ಕೊಡಬಾರ್ದು ಗಾಯ್ಸ್, ತುಂಬ ಕಷ್ಟ ಆಗುತ್ತೆ ಈ ಥರ ಮಾಡೋದು. ಇನ್ನು 24 hours ಇದೆ. ಇನ್ನು ಯಾವಾಗೆಲ್ಲ ನೀನು ಮಾಡೋದು ಯಾವ ಥರ ಇದೆ ಗೊತ್ತಾ? ತಗ, ಸುಸ್ತಾಗಿದೆ, ನೀರು ಕುಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಅಲ್ಲೊಂದು ಅಂಗಡಿ ಕಾಣ್ತಾ ಇದೆ, ನೋಡೋಣ. ಅಲ್ಲಿ ಕಾಫಿ ಕುಡಿಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಸಾಧ್ಯ ಆದರೆ ಅಲ್ಲೊಂದು ಅವಳಿಗೆ ಗೇಮ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಗೇಮ್ ಕೊಡ್ತೀನಿ ಇವಳಿಗೆ, ಆಯಿತಾ? ಒಂದು ಗೇಮ್ ನೋಡೋಣ ಯಾವ ಥರ ಮಾಡ್ತಾ ಅಂತೇಳಿ. ಅದು ಬೋಟ್ ಎಷ್ಟು? 5 ರೂಪಾಯಿ. ಪ್ಲಾಸ್ಟಿಕ್ ಲೋಟ ಇದೆಯಾ? ಇದ್ರೆ ಒಂಚೂರು ಕೊಡ್ತೀರಾ? ಕೊಡ್ತೀನಿ, ಅದಕ್ಕೆ ದುಡ್ಡು ಕೊಡ್ತೀನಿ. ನೀರು ಕುಡಿಯೋವಿಲ್ವಾ? ಕಾಫಿ ಕೊಡ್ತೀರಲ್ಲ, ಅದೇ ಹೇಳ್ಕೊಡಿ. ನೋಡೋಣ ಫ್ರೆಂಡ್ಸ್, ಅದನ್ನ ಅವ್ಳು ಮಾಡಬೇಕು. ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಇದು ಎರಡಕ್ಕೂ ನೀರು ಹಾಕಿ. ನೀರಂತ ಆಶಾ, ಇವಾಗ ಏನು ಗೊತ್ತಾ ನಿನ್ನ ಗೇಮು? ಈ 2 ಲೋಟಕ್ಕೆ ಆ ಬೋಟಿ ಹಾಕೊಂಡು ಕುಡಿಬೇಕು. ಅದು ಕುಡಿಬೇಕು. ಅದೆಲ್ಲ ಪುಡಿ ಮಾಡ್ಕೊಂಡು ಕುಡಿಬೇಕು. ನೀನು ತಿನ್ಬೇಕು, ಹಂಗೆ ಗೊತ್ತಿಲ್ಲ ಒಟ್ಟು. ಒಂದು ಬೋಟಿ ಕೊಡಿ, ಒಂದು ಅದನ್ನ ಒಂದು ಕೊಡಿ. ನೀರು ಅದು ಪುಡಿ ಒಟ್ಟು ಹಾಕೋದು ಒಳಗೆ ಹಾಕೊಂಡು ಕುಡಿಬೇಕು. ಈ ಥರ ಕುಡಿಬೇಕು. ಹೀಗೆ
ಒಂದಲ್ಲ ಒಂದು ಅದಕ್ಕೆ ಇದಕ್ಕೆ ಹಾಕಿ ಟೀ ಥರ ಕುಡಿಬೇಕು. 1 ಗ್ಲಾಸ್ ತಾನೆ. 2 ಗ್ಲಾಸಿಗೆ ನೀರು ಹಾಕ್ತಿರೋದಲ್ಲಿ ದೊಡ್ಡ ಗ್ಲಾಸ್ ಸಿಕ್ಕಿಲ್ಲ ಇಲ್ಲಿ ಅಂತ 2 ಗ್ಲಾಸಲ್ಲೂ ಕುಡಿಬೇಕು ಫ್ರೆಂಡ್ಸ್. ಅವಳು ಇರು ಒಂದು ದಿನ ಫುಲ್ ಒಂದು ದಿನ ಫುಲ್ ಅವಳು ಅದೇ ಇದು ನೆನೆಯಲ್ಲ ಗಾಯ್ಸ್. ಏನು ಮಾಡೋದು, ಆರು ಕೂಡ ಮಾಡ್ತೀನಿ ಈ ಥರ. ಅದಕ್ಕೊಂದು ಸ್ವಲ್ಪ ಹಾಕಬೇಕು. 1 ಬೋಟಿಯಲ್ಲಿ ಅದಕ್ಕೊಂದು ಶೇರ್ 1 ಬೋಟಿಲ್ಲ. ಆಯ್ತು. ನೆತ್ತಿಗೆ ಇರ್ಬೋದು, ಹುಷಾರು. ಇಲ್ಲೇನೆ ನೋಡಿ ಗಾಯ್ಸ್. ಪುಡಿ ಮಾಡಿದ್ದೀನಿ. ಅದನ್ನು ಸಿಪ್ ಬೈ ಸಿಪ್ ಕುಡಿಬೇಕು. 2 ಲೋಟ ಒಂದೇ ಸಲ ಹಿಡ್ಕೊಂಡು ಕುಡಿಬೇಕು. ಎರಡು ಲೋಟ ನಾವು ಒಂದೇ ಸಲ ಹಿಡ್ಕೊಂಡು ಕುಡಿಬೇಕು. 1 ಲೋಟ ಈಸಿಯಾಗಿ ಕುಡಿ. 2 ಲೋಟ ಹಿಂಗೆ ಇಟ್ಕೊಂಡು ಒಂದೇ ಸಲ ಕುಡಿಬೇಕು. ಕುಡ್ತೀನಿ ಗಾಯ್ಸ್. ಹೆಂಗ ಆಗಲ್ಲ ಕುಡಿಬೇಕು. ಹೆಂಗೆ ಕುಡಿತೀನಿ ನೋಡು. ಅಷ್ಟು ನಿಧಾನಕ್ಕೆ ಅವತ್ತು ಎತ್ಕಿಸ್ಕೊಂಬಿಟ್ಯಾ. ಎತ್ಕಿಸ್ಕೊಂಡಿ. ಅಯ್ಯೋ ಚೆನ್ನಾಗಿತ್ತು. ಇದಕ್ಕೆಲ್ಲ ನೀನು ಟೀಗೆ ಹಾಕ್ಸ್ಬೇಕಾಯ್ತು, ಚೆನ್ನಾಗಿರ್ತಿತ್ತು. ನೀವು ಕಾಫಿಗೆ ಹಾಕ್ಸ್ಬೇಕಾಗಿತ್ತು. ನಾನು ನೀರಿಗೆ ಹಾಕ್ಸ್ಬಿಟ್ಟೆ. ಹೌ ಇಸ್ ಫೀಲ್? ಕುಡ್ದಾ? ಕುಡಿ ಅಷ್ಟು ಕುಡಿ. ಮುಸುಳಿ ನೋಡಿ ಫ್ರೆಂಡ್ಸ್, ಹಾಗಾಗಿದೆ ಅಲ್ದು ಮುಸುಳಿ. ಅಷ್ಟು ಕುಡಿತೀನಿ. ನೆತ್ಕಿಸ್ಕೊಂಡಿ ಅಮ್ಮ ತಾಯಿ. ಆಯ್ತಾ? ಫ್ರೆಂಡ್ಸ್, ಇಲ್ಲಿ ಕಾಫಿ ರೆಡಿ ಆಗಿದೆ. ಕುಡಿದ್ಬಿಟ್ಟು ನೆಕ್ಸ್ಟ್ ಸಿಗ್ತೀವಿ. ಆಯ್ತಾ ನೀರು ಕುಡ್ದಿದ್ದು? ಅವ್ರನ್ನ ಅಮ್ಮನ ಅಜ್ಜಿನ ತಪ್ಕೊಂಡು ಅಮ್ಮ ಇವು ಎಷ್ಟು ಒಳ್ಳೆಯವರು ಕಾಫಿ ಕೊಟ್ರಿ ಅಂತ ಖಾಲಿ ಬೀಳಬೇಕು. ತಪ್ಕೊಂಡು ಖಾಲಿ ಬೀಳು, ಆಶೀರ್ವಾದ ಮಾಡಿ ಅಂತ ಹೇಳಿ ಫಸ್ಟ್ ತಪ್ಕೊಂಡು ಒಳ್ಳೆಯರಮ್ಮ ನೀವು ಅಂತ ಹೇಳಿ ಆಮೇಲೆ ಖಾಲಿ ಬೀಳು. ಆಯ್ತಾ ಮಾಡ್ದಾ? ಓಕೆ ಫ್ರೆಂಡ್ಸ್, ಇವಾಗ ಇಲ್ಲೇ ರೋಡ್ ಸೈಡಲ್ಲಿ ಯಾವುದಾದ್ರೂ ಒಂದು ಹೋಟ್ಲು ಏನಾದರೂ ಸಿಗುತ್ತಲ್ವ, ಅಲ್ಲಿ ನೋಡೋಣ. ಹೋಗ್ಬಿಟ್ಟು ಕರ್ಕೊಂಡು ಇವಳಿಗೆ ಸ್ವಲ್ಪ ಇವಳು ಟಫ್ ಆಗಿರೋದು. ಇವಳು ತುಂಬ ನಾಚಿಕಂತಾಳಲ್ವ ಫ್ರೆಂಡ್ಸ್, ಅದಕ್ಕೆ ನಾನು ಈ ಥರದ್ದು ಅವಳಿಗೆ ಚಾಲೆಂಜ್ ಕೊಡ್ತಾಯಿದ್ದೀನಿ. ಇವಳು ಮಾಡ್ತಾಳೆ ಅಂತ ನನಗೆ ಡೌಟು. ಈಗ ಆ ಥರದೊಂದು ಇವಳಿಗೆ ಏನು ಕೊಡ್ತೀನಿ ಅಂತಂದರೆ ನೋಡೋಣ. ಅದನ್ನು ಅವಳು ಅಷ್ಟು ಈಸಿಯಾಗಿ ಮಾಡೋದು, ತುಂಬ ನಾಚಿಕಂತಾಳೆ ಅವಳು, ತುಂಬ ನಾಚಿಕಂತಾಳೆ, ಅಷ್ಟು ಈಸಿಯಾಗಿ ಮಾಡೋದಿಲ್ಲ. ಓಕೆನಾ? ಆ ಥರದ್ದೊಂದು ಟಾಸ್ಕ್ ಕೊಡ್ತೀನಿ ಫ್ರೆಂಡ್ಸ್. ಇವಳು ಅದೆಲ್ಲ ಕೇಳಬೇಕು, ಅವಳು ಮಾಡಲ್ಲ, ಡೌಟು, ತುಂಬ ನಾಚಿಕಂತಾಳೆ. ನಮಗೂ ಜಾಸ್ತಿ ಇನ್ನೂ ಓವರಾಗಿ ಕೊಡೋದಕ್ಕೂ ಭಯ ಆಗುತ್ತೆ. ನೋಡಿ ಟ್ರೈ ಮಾಡೋಣ. ಇಲ್ಲೆಲ್ಲಾದರೂ ಒಂದು ಹೋಟ್ಲು ಸಿಗಲಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ಎಲ್ಲೂ ಯಾವ ಹೋಟ್ಲು ಸಿಗ್ತಾಯಿಲ್ಲ. ನೆಟ್ಕೊಂಡು ಹೋಗ್ತಾಯಿದ್ದೀನಿ ದಾರಿ ತುಂಬ. ನೋಡೋಣ. ಈಗ ಬಾಳೆಹಣ್ಣು ಸಿಕ್ಕಿತ್ತು ಫ್ರೆಂಡ್ಸ್. ಇವಳಿಗೆ ಬಾಳೆಹಣ್ಣು ಬಿಸಾಕ್ಬಿಟ್ಟು ಬಾಳೆಹಣ್ಣು ಸಿಪ್ಪೆ ತಿನ್ನೋ ಕೊಡಬೇಕಾಗಿತ್ತು. ಕೊಟ್ಟು ಬೇಡ ಅನ್ಸುತ್ತೆ ಪಾಪ, ಧೂಳು ಕುಂತಿರುತ್ತೆ. ಬೇಡ ಬಿಡಿ, ನೋಡೋಣ, ಟ್ರೈ ಮಾಡೋಣ ಫ್ರೆಂಡ್ಸ್. ಇವಳು ಏನು ಮಾಡಬೇಕು ಗೊತ್ತಾ? ಬಾಳೆಹಣ್ಣು ನನಗೆ ಕೊಟ್ಟು ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಇರುತ್ತಲ್ಲ, ಸಿಪ್ಪೆ ಅದನ್ನೇ ಎರ್ಕೊಂಡು ತಿನ್ಬೇಕು. ಬನ್ನಿ ಮಾಡ್ಸೋಣ. ಬನ್ನಿ ಚೆನ್ನಾಗಿರುತ್ತೆ. ಅವಳು ತಿನ್ನಲ್ಲ ಫ್ರೆಂಡ್ಸ್ ಅಂತದೆಲ್ಲ. ಅವಳು ತುಂಬ ಇದು. ಓಕೆನಾ? ಇವಳಿಗೆ ಅದನ್ನ ಮಾಡ್ಸೋಣ. ಅರ್ಥ ಆಗಲಿಲ್ಲ. ತೋರಿಸ್ತೀನಿ. ಬಾ, ನೀವು ಒಂದು 5 ರೂಪಾಯಿ ಕೊಟ್ಟು ಒಂದು ಬಾಳೆಹಣ್ಣು ತೊಗೊಡು. ಆ ಬಾಳೆಹಣ್ಣ ನನಗೆ ಕೊಡಬೇಕು. ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ವ, ಅದನ್ನ ಎರ್ಕೊಂಡು ತಿನ್ನಬೇಕು. ಹೆಂಗೆ ಎರ್ಕೊಂಡು ತಿನ್ನೋದು ಅಕ್ಕ? ಬಾಳೆಹಣ್ಣು ಹೆಂಗೆ ಒಂದು
ಒಂದು ಬೇಕು ನಮಗೆ, ಒಂದು 5 ರೂಪಾಯಿ ಒಂದು ಕೊಡಿ ಬಾಳೆಹಣ್ಣು. ನೋಡಿ ಫ್ರೆಂಡ್ಸ್, ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ಒಂದು ಬಾಳೆಹಣ್ಣು ಇವಳು ಹಣ್ಣು ತಿನ್ನಬಾರ್ದು, ಸಿಪ್ಪೆ ತಿನ್ಬೇಕು ಇವಳು, ಓಕೆನಾ? ಬಾಳೆಹಣ್ಣು ತಿಂದೆ ಸಿಪ್ಪೆನ ಎರ್ಕೊಂಡು ಸಿಪ್ಪೆ ಒಳಗಡೆ ಇರುತ್ತಲ್ವ ಅದನ್ನು ತಿನ್ಬೇಕು ಇವಳು. ತಿನ್ನೋದಿಲ್ಲ ಅವಳು ಜನಗಳಿದ್ರಿಗೆ ರೋಡಲ್ಲಿ ಮೋಸ್ಟ್ಲಿ, ಅದಕ್ಕೆ ಕೊಡ್ತಾಯಿದ್ದೀನಿ. ತಗೋ, ಹೆಂಗೆ ಹೇಳು? ಸಿಪ್ಪೆ ತಿಂದ್ರೆ ಒಳಗೆ ಹಾಂ, ಈಗ ಒಳಗಡೆ ಇರುತ್ತಲ್ಲ ಅದು ಹಿಂಗೆ ಎದ್ದು ತಿನ್ನಬೇಕು. ಇದು ಹಣ್ಣು ತಿನ್ನೋಂಗಿಲ್ಲ, ಹಣ್ಣು ನೆನೆ ಕೊಡಬೇಕು. ಹಣ್ಣು ನನಗೆ ಕೊಡಬೇಕು, ಕೈಗೆ ನಾನು ತಿಂತೀರ ಬಿಡಿದ್ರೆ ಸೆಕೆಂಡರಿ. ಬಟ್ ಇವಳು ಆ ಸಿಪ್ಪೆನ ಎರ್ಕೊಡೋಕೆ ಹಿಂಗೆ ತಿನ್ನಬೇಕು. ಇದು ಈ ಥರ ಸಿಪ್ಪೆ ಫ್ರೆಂಡ್ಸ್, ಹೆಂಗೆ ಗೊತ್ತಾ? ನೋಡಿ ಈ ಥರ ಸಿಪ್ಪೆನ ಹಿಡಿದು ಹಿಂಗೆ ಮಾವಿನ ಹಣ್ಣು ತಿಂತೀವಲ್ಲ, ಮಾವಿನ ಹಣ್ಣು ಆ ಥರ. ನೋಡಿ ನನಗೆ ಕೊಟ್ಟಿದ್ದಾಳೆ. ಅಮ್ಮ ತಿನ್ನಲಿ ಅಂತ ನಾನು ಕೊಟ್ಟು. ಹಣ್ಣು ತಿನ್ನಂಗೆ ಇಲ್ಲ. ವೆರಿ ಹಾಂ, ಬಾಳೆಹಣ್ಣು ಸಿಪ್ಪೆ, ಮಾವಿನ ಹಣ್ಣು ಸಿಪ್ಪೆ ಅಂತಿಲ್ಲ ಹಂಗೆ ಹೇರಿ. ನನಗೆ ಫುಲ್ ಸಿಪ್ಪೆ ತಿನ್ನೋಕೆ ಹೇಳಿಲ್ಲ ಅಲ್ವಾ ಫ್ರೆಂಡ್ಸ್? ಫುಲ್ ಒಲ್ಲದು ಅಲ್ಲ, ಎಲ್ಲ ಅಲ್ಲ, ಸುಮ್ಮನೆ ಎರಿಬೇಕು ಒಂದ್ರದಷ್ಟೇ ಎಲ್ಲದನ್ನು. ಮೂರದು ಅಲ್ಲಿ ಇದೆಯಲ್ಲ. ಹಾಂ ಹಾಂ ಹೇಳಿ, ಅವಳು ತಿನ್ನಲ್ಲ. ಅವಳಿಗೆ ಆಟ ಆಡಿಸ್ತಾ ಇದ್ದೀವಿ ಗೇಮ್. ಫ್ರೆಂಡ್ಸ್ ತಿಂದು ಸಾಕಲ್ಲ ತಿನ್ನಬೇಕು. ಗೆಲ್ಲೋದು ಹೆಂಗೆ 24 hours ಚಾಲೆಂಜು, ಇಲ್ಲಾಂದರೆ ಸೋತ್ಲು ಅಂತ. ನೋಡಲಿ ನಿಮಗೆ ನೋಡಲಿ ಅಂತಾನೆ. ಫ್ರೆಂಡ್ಸ್ ಎಲ್ಲ ತಿಂದು ತೋರಿಸು ಫ್ರೆಂಡ್ಸ್ಗೆ, ಎಲ್ಲ ತಿಂದು ಫ್ರೆಂಡ್ಸ್ ಗೆದ್ಲು. ನೋಡಿ ಫ್ರೆಂಡ್ಸ್ ಎಲ್ಲ ಕಡ್ದಾಳೆ. ನುಂಗು ತಿಂದು ಫ್ರೆಂಡ್ಸ್. ಬಾಳೆಹಣ್ಣ ನನ್ನ ಕೈ ಕೊಟ್ಟಿದ್ದಾಳೆ. ಇವಾಗ ಅಮ್ಮ ಹಣ್ಣು ತಿನ್ನೋತಾ, ನಾನು ಸಿಪ್ಪೆ ತಿಂದೆ. ಓಕೆ, ಗೆದ್ಲು ಅಂತೂ ಇಂತೂ ಗೆದ್ದಿದ್ದಾಳೆ. ಓಕೆ ಫ್ರೆಂಡ್ಸ್, ಇವಾಗ ಬಾಳೆಹಣ್ಣು ತಿಂದ್ಲು, ಬಾಳೆಹಣ್ಣು ಸಿಪ್ಪೆ ತಿಂದ್ಲು, ಬಾಳೆಹಣ್ಣು ನನಗೆ ಕೊಟ್ಟಲು. ಓಕೆನಾ? ಆಯ್ತದು. ಇವಾಗ ಇವಳಿಗೆ ಇನ್ನೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ? ಇದರ ಸರ್ ಏನು ಅಂತಂದರೆ, ಅಲ್ಲಿ ಒಬ್ಬರು ಸೆಕ್ಯೂರಿಟಿ ನಿಂತಿದ್ದಾರೆ ನೋಡಿ, ಕಾಣ್ತಾ ಇದೆಯಾ? ಆ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಇವಳು, ಅಣ್ಣ ಈ ಕಾರ್ ಎಷ್ಟು? ಕಾರು ಬ್ಲ್ಯಾಕ್ ಕಲರ್ ತೊಗೊಬಾರ್ದಾಯ್ತು, ನೀವು ವೈಟ್ ಕಲರ್ ತೊಗೋಬೇಕಾಯ್ತು, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು ಇವಳು. ಓಕೆನಾ? ಅಣ್ಣ ಈ ಕಾರು ಎಷ್ಟು? ಈ ಬ್ಲ್ಯಾಕ್ ಕಲರ್ ತೊಗೋಬೇಕಾಗಿತ್ತು, ನೀವು ವೈಟ್ ಕಲರ್ ತೊಗೋಬೇಕಾಗಿತ್ತು ಅಂತ ಹೇಳಬೇಕು ಇವಳು. ಆ ಒಂದು ಸೆಕ್ಯೂರಿಟಿ ಇದಾರಲ್ವಾ ಅಲ್ಲಿ. ಓಕೆನಾ? ಬನ್ನಿ ಇವಳ ಹತ್ರ ಹೇಳ್ತೀಯಾ? ಹೇಳ್ಬೇಕು ಅದನ್ನು ಹೋಗಿ. ಅವಣ್ಣ ಸಾಕೋತ್ ನೋಡಿ. ಬರೀ ಅಣ್ಣ ಅಲ್ಲ, ಅಣ್ಣ ಆಯ್ತು. ಗೊತ್ತಿಲ್ಲ ಅಂತ ಗೈಸ್. ಈ ಕಲರ್ ಹೇಳು, ಅದು ಈ ಕಲರ್ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ನೀವು ತಗೋಬೇಕಿತ್ತು ಅಂತ. ಬಾ ಹೇಳಿದ್ದು ಫ್ರೆಂಡ್ಸ್. ಹಾಂ ಹೇಳಿದ್ದು ಫ್ರೆಂಡ್ಸ್, ಥ್ಯಾಂಕ್ ಯು ಮಾಡಿದ್ದಕ್ಕೆ. ನಾನು ಕೊಟ್ಟ ಒಂದು ಚಾಲೆಂಜಲ್ಲಿ ಗೆದ್ದಿದ್ದಾಳೆ. ಒಳಗೆ ಹೋಗಿ ಹೇಳಿದ, ಅಣ್ಣ ಈ ಕಲರು ಕಾರ್ ತೊಗೋಬಾರ್ದಾಯ್ತು, ಈ ಕಾರ್ ಬೆಲೆ ಎಷ್ಟು? ಈ ಕಾರ್ ತೊಗೋಬಾರ್ದಾಯ್ತು, ವೈಟ್ ಕಲರ್ ತೊಗೋಬೇಕಾಯ್ತು ಅಂತ ಹೇಳಿದ್ಲು. ವಾಯ್ಸು ಸ್ವಲ್ಪ ತುಂಬ ಕಮ್ಮಿ ಇತ್ತು, ಸ್ವಲ್ಪ ಫ್ರೆಂಡ್ಸ್. ಇವಾಗ ನಾನು ಈ ಜಾಗದಲ್ಲಿ ಇದ್ದೀನಿ. ಇವಳಿಗೆ ಏನು ಕೊಡೋಣ ಅಂತಂದರೆ, ಇಲ್ಲಿ ಇವಳು ಸೊಪ್ಪು ಮಾರಬೇಕು ಫ್ರೆಂಡ್ಸ್. ಅಲ್ಲಿ ಹೋಗಿ ನಿಂತ್ಕೊಂಡು ಆರ್ಡರ್ಗೆ ಬೇಕಿರಿ ಹೇಳಿ ಆಳಗಳು ಒಂದು ನಿಮಿಷ ಸೊಪ್ಪು ಬರೀ ಸೊಪ್ಪು ತಗೊಳ್ಳಿ ಅಂತ ಹೇಳಬೇಕು. ಅದು ಇವಳು ಚಾಲೆಂಜ್ ಇವಳು ಮಾಡ್ತಾಳೆ. ಮಾಡ್ತೀಯ ಅದನ್ನು?
ಹೇಳು ಅಷ್ಟೇ. ಸೊಪ್ಪು ಬನ್ನಿ ಸೊಪ್ಪು ತಗೊಳ್ಳಿ ಅನ್ಬೇಕು ಫ್ರೆಂಡ್ಸ್. ಅಲ್ಲಿ ನಿಲ್ಲಿಸಿ ಹೇಳೋಣ ಅಂತ ಹೇಳ್ತೀಯ, ಹಂಗೆ ಹೇಳ್ಬೇಕು ನಿಮ್ಗೆ. ಆ ಸೊಪ್ಪು ಮಾರ್ತಾ ಇದ್ದಾರೆ ಅಲ್ಲಿ, ಅವ್ರಿಗೆ ಹೇಳಿ ಬೇಕಿದ್ರೆ ಇವಳನ್ನ ಕುಂಡ್ರಿಸ್ತೀನಿ ಅಲ್ಲಿ ಒಂದು ನಿಮಿಷದ ಮೇಲೆ. ಸೊಪ್ಪಮ್ಮ ಸೊಪ್ಪು ಬನ್ನಿ ಸೊಪ್ಪು ತಗೊಳ್ಳಿ 10 ರೂಪಾಯಿ 3 ಅನ್ಬೇಕು. ಆಯ್ತು ಆಯಿತಾ? ಇವಳು ಇಲ್ಲಿ ಕೂಗಬೇಕು ಫ್ರೆಂಡ್ಸ್. ಜೊತೆಗೆ ಹಾಂ ಅಲ್ಲಯ್ಯೋ ಹೇಳ್ಬಿಟ್ಟಿದ್ದೀನಿ, ನೀನೊಂಥರ ಕೂಗಬೇಕು, ಯಾಕಂದರೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಳ್ನೀರು ಕೊಚ್ಚಕ್ಕಾಗಲ್ಲ, ಅದಕ್ಕೆ ನಾನು ಅದನ್ನೇ ನೋಡಿದೆ. ಎಳ್ನೀರು ಕೊಚ್ಚಕ್ಕಾಗೋದಿಲ್ಲ, ಬೇಡ ಸೊಪ್ಪು ಅದೇ ಈಸಿ ಅಂತ. ಟಾಸ್ಕು ಆಗುತ್ತೆ. ಸೊಪ್ಪಮ್ಮ ಸೊಪ್ಪು ಅಂತ ಕೂಗೋ ಇವರು. ಹಾಂ ಕೇಳಿ. ಹಾಂ ಹೋಗಿ ಅವನು ತಗೊಳ್ಳೋಣ ಕಂಡನ ಮಾಡ್ದಾ? ಓಕೆ, ಕವರ್ಗೆ ಹಾಕಿ ಅವ್ರಿಗೆ ಕೊಡು. ಸೊಪ್ಪು ಮಾರ್ತಾ ಇದ್ದಾರೆ. ಇವರೇ ವ್ಯಾಪಾರ ಮಾಡಿರೋದು. ಓಕೆ, ಸೊಪ್ಪು ಮಾರಿಲ್ಲ ಆಶಾ ಅಂತ ಇಂತು. ಏನಮ್ಮ ಕೈ ತೊಳ್ಕೊಂಬಿಟ್ಟಾ? ಹೌದು. ಎಷ್ಟು ಕೈ ತೊಳ್ಕೊಂಡೆ? ಒಂದೇ. ಒಂದು ಕೈಯಲ್ಲಿ ತಿನ್ನಂಗಿಲ್ಲ ಇವಾಗ ನೀನು. ಚಾಲೆಂಜ್ ಗೆಲ್ಲಬೇಕು ಅಂದರೆ. ಯಾಕೆ ಅಂದರೆ ಅದಕ್ಕೆ ಹಿಂಗೆಲ್ಲ ಕೊಡಬಾರ್ದು ಗೈಸ್. 2 ಕೈಯಲ್ಲಿ ತಿನ್ನಬೇಕು. 2 ಕೈ ಯಾರು ಊಟ ಮಾಡಿ ದೊಡ್ಡವ್ರು ಹೇಳ್ತಾರೆ 2 ಕೈ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನೀನು 24 hours ನನ್ನ ಕೈಯ ಸರೆ ಗೊಂಬೆ. ಈಗ 2 ಕೈಯಲ್ಲಿ ನೀನು ತಿನ್ನಬೇಕು. ನೈಲ್ಸ್ ಎಲ್ಲ ಬಿಟ್ಟಿದ್ದೀನಪ್ಪ. ಅದು ಏನಕ್ಕೆ ಕಷ್ಟ ಆಗಿರಲಿ ಅಂತಲೇ ಕೊಡ್ತಾರೆ. ನಿನಗೆ ಕಷ್ಟ ಆದ್ರೇ ನಿನಗೆ ಅದು ಚಾಲೆಂಜಸ್ಸಲ್ಲಿ ಗೆಲ್ಲೋದು. 2 ಕೈ ತಿನ್ಬೇಕಾ? 2 ಕೈಯಲ್ಲಿ ಒಂದು ತುತ್ತು ಎಡಗೈಯಲ್ಲಿ, ಒಂದು ತುತ್ತು ಬಲಗೈಯಲ್ಲಿ. ಹಿಂಗೆಲ್ಲ ಕೊಡಬಾರ್ದು. ಬೇಕಿದ್ರೆ ಕೈ ತೊಳ್ಕ, ಹ್ಯಾಂಡ್ ವಾಶ್ ಮಾಡ್ಕೊ. ಓಕೆ. ಮಾಡ್ದಾ? 2 ಕೈಯಲ್ಲಿ ಇವಾಗ ನೀನು ತಿನ್ನಬೇಕು. ಒಂದು ತುತ್ತು ಎಡಗೈಯಲ್ಲಿ, ಒಂದು ತುತ್ತು ಬಲಗೈಯಲ್ಲಿ ಮಾಡು. ಒಂದು 10-20 ತುತ್ತು ತಿನ್ನು ಸಾಕು. ಹಾಂ, ಒಂದು ತುತ್ತಲ್ಲ, ಒಂದು ತುತ್ತು ಅನ್ಕೊಂಡ, ಅಷ್ಟೂ ಅಲ್ಲ, ಒಂದು 10 ಅಥವಾ 20 ತುತ್ತು. ಈ ಎಡಗೈಯಲ್ಲಿ 10 ತುತ್ತು, ಬಲಗೈಯಲ್ಲಿ 10 ತುತ್ತು, 10 ತುತ್ತು ಆಗಬೇಕು. ಒಂದು ತುತ್ತು. ಓಕೆ ಫ್ರೆಂಡ್ಸ್, ಸೇಯಿಂಗ್ ಗೆಸ್ಟು ಮಮ್ಮಿ ಹೇಗಿದೆ ನೋಡಿ. ನನ್ನ ಮಗಳನ್ನ ನಾನು ಯಾವ ಥರ ಚಾಲೆಂಜ್ ಕೊಟ್ಟಿದ್ದೀನಿ ಅಂತೇಳಿ ಹೇಗಿತ್ತು ಅನ್ನೋದನ್ನು
ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದು ಒನ್ ಆಗಿರುತ್ತೆ. ನೆಕ್ಸ್ಟ್ ಬರೋಂಥ ವಿಡಿಯೋ ಪಾರ್ಟ್ 2 ಆಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ವೆಯ್ಟ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.